ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗ್ಲ. ಈ ದಿನ ಬೈರಣ್ಣ ಅಂತ ಇವತ್ತು ನೋಡಿ, ಬೈರಣ್ಣ ಅನ್ನೋರನ್ನ ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ ಅವ್ರ ಮನೆಗೆ, ಅವ್ರ ಫ್ಯಾಮಿಲಿ ಒಂದಿಗೆ. ನಮಗೆ ಸಿಕ್ಕಿರ್ತಾರೆ ಬೇಗೂರ್ ಹತ್ರ ಅಲ್ವಾ ಸಳೆ? ಹೆಂಗ್ ನಡ್ಕೊಂಡು ಹೋಗ್ತಿದ್ದೆ? ಏನ್ ನಿಮ್ಮ ಹೆಸರು? ಭೈರಪ್ಪ. ಭೈರಪ್ಪ. ಅವ್ರು ಯಾರು ಬಂದಿರೋರು? ಅವ್ವ. ಇವ್ರು ಯಾರು? ನಮ್ಮ ಅಣ್ಣ. ಅವರು ನಮ್ಮ ತಮ್ಮ. ಹೌದಾ? ಈಗ ಎಲ್ಲಿ ಹೋಗ್ತೀಯ? ಊರಿಗೆ ಬರ್ತೀನಿ. ಊರಿಗೆ ಹೋಗ್ತೀಯಾ? ಊರಿಗೆ ಹೋದ್ಮೇಲೆ ಊಟ ಸ್ವಲ್ಪ ಜೋರಾಗಿ ಮಾತಾಡೋ ಕೆಲಸ ಅಲ್ಲ ನನಗೆ. ಜೋರ ಓದ್ತಿದ್ದೆ. ಹತ್ರ ಬಾಂಗೆ ಹತ್ರ ಬಾಂಗೆ. ಇವಾಗ ಯಾವ ಊರಿಗೆ ಹೋಗ್ತೀರಾ? ಹೊಸಳ್ಳಿಗೆ. ಹೊಸಳ್ಳಿಗ? ಎಲ್ಲಿ ಬರ್ತದ ಹೊಸಳ್ಳಿ? ಸರಿ ಹೊಸಳ್ಳಿ. ಹೌದಾ? ಗೂಳೂರು. ಗೂಳೂರು. ಕೈಜಾಳ. ಕೆಜಳ. ಓಹೋ ಅಚ್ಚಿನಹಳ್ಳಿ. ಎಲ್ಲ ಒಂದೇ ಸಲ ಹೇಳ್ಬಿಡ್ತದೆ. ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು ಈಗ ನಾವು ಈ ತರ ಕರ್ಕೊಂಡ್ ಬಂದು ಈ ತರ ನೋಡ್ಕೊಂತ ಇದ್ವಲ್ಲ, ನಿಮ್ಗೆ ಹೆಂಗ್ ತಿಳಿತು? ನಮ್ಗೆ ಹೀಗೆ ತಿಳಿತು. ನೋಡಿ, ನೀವು ಏನ್ ಹೆಸರು? ನಿಮ್ಮ ಹೆಸರು? ಚೆನ್ನಮ್ಮ. ಚೆನ್ನಮ್ಮ. ಏನಾಗ್ಬೇಕು ಇವ್ರು? ಆಗ್ಬೇಕು. ಮಗ ಆಗ್ಬೇಕಾ? ಮತ್ತೆ ರೋಡಿಗೆ ಎಲ್ಲೂ ಬಿಡಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ಈಗ ನಮ್ಮ ಕೈಲಿ ಸಿಕ್ಕಿದಕ್ಕೆ ನಾವು ಕಳಿಸ್ಕೊಡ್ತಾ ಇದೀವಿ. ಈಗ ಬರೋಣ. ನಿಮ್ಮ ಅಕ್ಕನ ಮಗ ಬಂದವ್ರು ನೋಡು, ಮಾತಾಡ್ಸು. ಏನೋ ನಮ್ಮ ಅಣ್ಣನೇ ಹೇಳು. ನಿಮ್ಮ ಅಣ್ಣ ಅಲ್ಲ, ಅಕ್ಕನ ಮಗ. ನಮ್ಮ ಅಣ್ಣ ತಮ್ಮ. ನಿನಗೆ ಹೆಂಗ್ ತಿಳಿತು? ನಮ್ಮ ಅಣ್ಣ ಹೇಳು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಫ್ರೆಂಡ್ ಹಾಕಿ ರೀಲ್ಸ್ ನೋಡಿದೆ, ಅದರಿಂದ ನೋಡಿ ನಮ್ಮ ಅಣ್ಣನೇ. ಏನ್ ಅನಿಸ್ತು ನಮ್ಮ ವರ್ಕು? ಚೆನ್ನಾಗೈತಪ್ಪ, ಎಲ್ಲ ಹಿಂಗೆ ಮುಂದೆ ತಿಳಿಸ್ಕೊಂಡು ಹೋಗಿದ್ದ ಒಳ್ಳೇದಾಗ್ಲಿ. ನೋಡಿ, ನನ್ನ ಫ್ರೆಂಡೇ ಹೇಳಿ ಇವತ್ತು ಅವ್ರ ಫ್ಯಾಮಿಲಿನೇ ಒಂದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆ ಖುಷಿಯಾದ ವಿಚಾರ. ಯಾಕೆಂದ್ರೆ ಈಗ ನೋಡಿ, ಅವ್ರದ್ದು ಆಧಾರ್ ಕಾರ್ಡು, ವೋಟರ್ ಐ ಡಿ ಎಲ್ಲ ನೋಡಿ ನಾವು ತಗೊಂಡು ಇಸ್ಕೊಂಡು ನೋಡಿ ಅವ್ರ ಹತ್ರ ಹೆಬ್ಬೆಟ್ಟು ಸೈನ್ ಎಲ್ಲ ಹಾಕ್ಸ್ಕೊಂಡು ಕೊಟ್ಟು ಕಳಿಸ್ತಾ ಇದೀವಿ. ಅವ್ರ ವಸ್ತು ಅವರು ಮನೆಗೆ ವಾಪಸ್ತಾ ಇದೀವಿ ತಾಯಿ ಜೊತೆ. ಏನ್ರಿ? ಹಾ, ಮತ್ತೆ ಯಾವಾಗ ಬರ್ತೀವಿ? ಯಾವ ಬರ್ಲಿ? ಯಾವ ಬರ್ತೀವಿ ಹೇಳು? ಹೆಂಗ್ ಬರೋಕಾಲ? ಯಾಕೆ? ಯಾವ ಬಿಟ್ಟು ಬರೋಕಾಲ? ಮತ್ತೆ ಇಷ್ಟ ದಿನ ಇದ್ದಲ್ಲ ಅವ್ನು ಬಿಟ್ಟು ತಲೆ ಮ್ಯಾಕೆತ್ತು. ಅವಾಗ ಗೊತ್ತೀನಿ ಅಂತ ಹೇಳಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳು. ನೋಡ್ಕೊಂಡ್ರೆ ಹಣ ಬರ್ತೀವಿ ಅಂತ ಹೇಳು. ಬರ್ತಿದ್ದಾಗ ನೋಡ್ಕೊತೀನಿ. ನೋಡಿ ಸ್ನೇಹಿತರೆ, ಇವರು ನಮ್ಮ ಆಶ್ರಮದಲ್ಲಿ ಕಾಮಿಡಿ ಆಗಿ ಒಂಥರ ಎಲ್ಲರಿಗೂ ನಗಿಸ್ಕೊಂಡು ಚೆನ್ನಾಗಿದ್ರು. ಅದರಿಂದ ನಾನು ಎಲ್ಲರಿಗೂ ಈ ಥರ ಇವ್ರಿಗೆ ಕೇಳ್ತಾ ಇದ್ದೀನಿ. ನೋಡಿ ಅಮ್ಮ, ನಿಮ್ಗೆ ಏನು ಅನ್ನಿಸ್ತು? ಈಗ ನಾವು ಇಷ್ಟು ದಿನ ಮಾಡ್ತಿದ್ವಲ್ಲ, ಒಳ್ಳೇದು ಅನ್ಸ್ತಾನ. ಒಳ್ಳೇದು. ಯಾಕಂದ್ರೆ ರೋಡಲ್ಲಿ ಇರೋರಿಗೆ ಕರ್ಕೊಂಡ್ಬಂದು ನಾನು ಅನ್ನ ಹಾಕ್ತಾ ಇದ್ದೀನಿ ಅಮ್ಮ. ಸಹಾರ ಮಾಡಿದ್ಯಾ. ಇದು ಪೇಮೆಂಟ್ ಆಶ್ರಮ ಅಲ್ಲ ಅಮ್ಮ. ಯಾರಾದ್ರೂ ನಿಮ್ಮಂತರು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಸಹಾಯ ಮಾಡ್ಬೇಕು. ಇಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ. ಈಗ ಜನ ಅಂತಾರೆ ಏನಂತ, ಬಂದಿದ್ರಲ್ಲ ಇವ್ರ ಕಡೆಯವ್ರು ಏನು ಹೆಲ್ಪ್ ಮಾಡಿದ್ರು ಅಂತ. ಹಾ, ಈಗ ಅದಕ್ಕೆ ನಮ್ಮ ರಾಕಿ ಹೇಳಿದಾರೆ, ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತಾರೆ. ಹಾ, ಅದಕ್ಕೆ ಸರಿ ಆಯ್ತು ಬರ್ತೀನಿ ಇಸ್ಕೊಂಡೋಗ್ತೀನಿ ಅಂತ ಹೇಳಿದೆ ನಿಮ್ಮ ಮಗಳವರು. ಕೊಡ್ತಾರೆ ಕಣಪ್ಪ. ಬಾ ಗುರುಳೆ, ನಿಮ್ಗೆ ಏನ್ ಅನ್ನಿಸ್ತಿದೆ ಈ ಕೆಲಸ? ಇದು ಸಮಾಜ ಸೇವೆ ಅಂತ ಈ ತರ ಮಾಡಕ್ಕೆ ಬೇರೆ ಯಾರ ಕೈಲೂ ಆಗಲ್ಲ, ಬೇರೆ ಯಾರ್ಗ ಐಡಿಯಾನು ಬರೋದಿಲ್ಲ. ಅದ್ರೊಳಗೂ ವಯಸ್ಸಾದಂಥವ್ರನ್ನ, ರುದ್ರನ್ನ, ಎಲ್ಲನ ರೋಡಲ್ಲಿ ಪಾಡಲ್ಲಿ ಈ ತರ ಓದ್ತಾ ಇರೋರನ್ನ ಕರ್ಕೊಂಬರೋದ್ರಿಂದ ಇದು ಬಹಳ ಅನುಕೂಲಕರವಾದ ಸಂಗತಿ. ಅದರೊಳಗೂ ಅಪ್ಪ ಇರಲ್ಲ, ಕೆಲವರು ಅಮ್ಮ ಇರಲ್ಲ ಅಂತವ್ರನ್ನೆಲ್ಲ ನೋಡ್ಕೊಂತ ಇದ್ದ ಈ ಆಶ್ರಮಕ್ಕೆ ಒಳ್ಳೇದಾಗಲಿ, ಹಾಗೂ ಗಂಗಾಧರ್ ಅನ್ನೋ ಪ್ರೊಫೆಕ್ಟರ್ಗೆ, ಈ ಸಂಸ್ಥೆಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ನೋಡಿ ಸ್ನೇಹಿತರೆ, ಈ ಥರ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಫ್ಯಾಮಿಲಿಗಳನ್ನು ಒಂದು ಮಾಡೋಣ. ನನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಯನ್ನು ಹೇಳ್ತೀನಿ. ಯಾಕಂದರೆ ನೋಡಿ, ಇವ್ರ ವಸ್ತು ಅವ್ರ ಮನೆಗೆ ತಲುಪಿಸ್ತಾ ಇದ್ದೀನಿ. ನನ್ನ ಕಾನ್ಸೆಪ್ಟೇ ಇದೆ ಇಟ್ಕೊಂಡಿರೋದು. ದುಡ್ಡು ಮಾಡಬೇಕು ಅದಲ್ಲ, ಅವ್ರವ್ರ ಮನೆಗೆ ಅವ್ರವ್ರ ಫ್ಯಾಮಿಲಿನ ಒಪ್ಪಿಸ್ಬೇಕು. ಯಾಕಂದರೆ ನನ್ನ ತಂದೆ ಕೂಡ ಇದೇ ರೀತಿ ಸಿಕ್ಕಿಲ್ಲ. ಈ ಥರ ಸಿಕ್ಕಿದ್ರೆ ನನಗೆ ನಿಜವೂ ಈ ಥರ ಈ ಪುಣ್ಯದ ಕೆಲಸ ಮಾಡ್ತಾ ಇರೋದಕ್ಕೆ ನನಗೆ ಇನ್ನೂ ಖುಷಿ ಪಡ್ತೀನಿ. ನಮ್ಮ ತಂದೆನ 2013 ಹುಡುಕ್ತಾ ಇದ್ದೀನಿ. ಆದರೆ ನಮ್ಮ ತಂದೆದು ಕೂಡ ಈ ಥರ ಒಂದು ಫೋಟೋ ಇಲ್ಲ. ನೋಡಿ, ಇವ್ರು ಸಿಕ್ಕಿದ್ದಾರೆ. ಈಗ ಫ್ಯಾಮಿಲಿ ಹೋಗ್ತೀರಾ? ಮಾತಾಡ್ಸು ನಮ್ಮ ಶಿವಣ್ಣ. ಬರ್ಲಾ? ಓಕೆ, ಥ್ಯಾಂಕ್ ಯು, ನಮಸ್ಕಾರ.